ಈಗ ಗಿಲ್ಲಿಯವರು ತುಂಬ ಟಾಸ್ಕ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದಾರೆ, ಅದ್ರ ಜೊತೆಗೆ ಗೇಮ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರಿ. ಸೊ ನೋಡಿದಾಗೆಲ್ಲನೂ ನಿಮ್ಮ ಟ್ಯಾಟೂ ಶಾಪ್ಗೆಲ್ಲ ಬಂದಾಗೆಲ್ಲ ಏನಂತಂದರೆ ಕೆಲವರೆಲ್ಲ ಡಿಸ್ಕಷನ್ ಮಾಡ್ತಿರ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅವರ ಒಂದು ವೇ ಆಫ್ ಥಿಂಕಿಂಗ್ ಪ್ರಕಾರ ತಗೊಂಡಾಗ ಏನಾದರೂ ಚೇಂಜಸ್ ಅಂತ ಅನ್ಸುತ್ತಾ ಬಿಗ್ ಬಾಸಲ್ಲಿ ಅಂತ? ಇಲ್ಲ ಇಲ್ಲ ಇಲ್ಲ, ಬಿಗ್ ಬಾಸ್ ಯಾವುದೇ ರೀತಿಯಾದ ಸ್ಕ್ರಿಪ್ಟ್ ಗಿಫ್ಟ್ ಏನೂ ಇಲ್ಲ. ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಅಲ್ಲಿ ಡೋರು ಹತ್ರನೂ ಅಷ್ಟೇ ನಿಮ್ಮನ್ನ ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡಿ ತುಂಬ ಮುತುವರ್ಜಿ ವಹಿಸಿ ಒಳಗೆ ಬಿಡ್ತಾರೆ. ಅವ್ರುಗಳು ಯಾರೂ ಕಾಣಿಸ್ಕೊಳ್ಳಲ್ಲ. ಬ್ಲೈಂಡ್ ಫೋಲ್ಡ್ ಆಗುತ್ತೆ. ಗೇಟ್ ಓಪನ್ ಮಾಡೋದಕ್ಕೆ ಒಬ್ರು ಇರ್ತಾರೆ, ಅವ್ರು ಬಂದು ಓಪನ್ ಮಾಡಿ ಅಲ್ಲಿ ಪರ್ಮಿಷನ್ ತೊಗೊಂಡ್ಮೇಲೆ ಬೇರೆ ಯಾವುದೇ ಬಿಗ್ ಬಾಸ್ ಡಿಪಾರ್ಟ್ಮೆಂಟ್ ಅವ್ರು ಇದ್ರೂ ಅಲ್ಲೊಬ್ಬರು ಕನ್ಸಲ್ಟ್ ಇರ್ತಾರೆ. ಅವ್ರು ಬಂದು ಗೇಟ್ ಓಪನ್ ಮಾಡಿದ್ರೆ ಮಾತ್ರ ಒಳಗೆ ಹೋಗೋಕ್ಕಾಗೋದು. ಒಳಗಡೆ ಹೋದ್ಮೇಲೂ ಅವರೆಲ್ಲ ಆಚೆ ಬಂದಮೇಲೆ ಬ್ಲೈಂಡ್ ಫೋಲ್ಡ್ ಓಪನ್ ಆಗುತ್ತೆ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಗೊತ್ತಾಗಲ್ಲ. ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಅದು. ಅವರಲ್ಲಿ ಏನು ನಡೆಯುತ್ತೋ ಏನಾಗುತ್ತೋ ಅದೇ ಥರನೇ ಮಾಡಬೇಕಾಗತ್ತೆ. ಯಾವುದೇ ರೀತಿಯಾದ ಸ್ಕ್ರಿಪ್ಟ್ ಇಲ್ಲ, ಏನಿಲ್ಲ. ಸ್ಕ್ರಿಪ್ಟ್ ಅಂದರೆ ಈಚೆ ಇವರು ಏನು ಟಾಸ್ಕ್ ಕೊಡ್ಬೋದು ಅಂತ ಸ್ಕ್ರಿಪ್ಟ್ ಮಾಡ್ತಾರೆ ಹೊರತು ಒಳಗಡೆ ಅವ್ರಿಗೆ ಏನೂ ಐಡಿಯಾ ಇರಲ್ಲ ಅಲ್ಲಿ ಬರೋವರೆಗೂ.